ಇನ್ನು ರಾಯಚೂರು ಜಿಲ್ಲೆಗೆ ಹೋಗೋಣ. ರಾಯಚೂರಲ್ಲಿ ಏನಾಗಿದೆ ಗೊತ್ತಾ? ಖಾಸಗಿ ಆಸ್ಪತ್ರೆಯ ಆಂಬ್ಯುಲೆನ್ಸ್ ಧ್ವಂಸ ಮಾಡಲಾಗಿದೆ. ಕಾರಣ ಏನು, ಏನಾಯ್ತು ಅಲ್ಲಿ ಡೀಟೇಲ್ಸ್ ಬರ್ತಾ ಇದೆ. ರಾಯಚೂರಿನ ಈ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದಾಗಿಯೇ ಬಾಣಂತಿ ಸಾವಾಗಿದೆ ಅಂತೇಳಿ ಕುಟುಂಬಸ್ಥರು ಆರೋಪವನ್ನ ಮಾಡಿ ಆಕ್ರೋಶವನ್ನ ಹೊರಹಾಕಿ ಆಸ್ಪತ್ರೆಯ ಮುಂಭಾಗದಲ್ಲಿದ್ದಂತಹ ಆಂಬ್ಯುಲೆನ್ಸ್ ಅನ್ನ ಧ್ವಂಸ ಮಾಡಿದ್ದಾರೆ. ಮಸ್ಕಿ ಪಟ್ಟಣದ ಖಾಸಗಿ ಆಸ್ಪತ್ರೆಯ ಮುಂಭಾಗದಲ್ಲಾಗಿರೋ ಘಟನೆ ಇದು. ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಸೌಮ್ಯ ಗುಂಡಳ್ಳಿ ಅವರ ವಿರುದ್ಧ ನೇರ ಆರೋಪ ಮಾಡ್ತಾ ಇದ್ದಾರೆ. ಕಲ್ಲು ಸೇರಿ ಕೈಗೆ ಸಿಕ್ಕ ವಸ್ತುಗಳಿಂದ ಆಂಬ್ಯುಲೆನ್ಸ್ ಅನ್ನ ಧ್ವಂಸ ಮಾಡಿಬಿಟ್ಟಿದ್ದಾರೆ. ಮಸ್ಕಿ ಪಟ್ಟಣದ 23 ವರ್ಷದ ಸಿದ್ದಮ್ಮ ಮೃತಪಟ್ಟ ಬಾಣಂತಿಯ ಹೆಸರಿದು. ನೋಡಿ, ಈ ಆಕ್ರೋಶಕ್ಕೆ ಕಾರಣವಾಗಿದ್ದು ತಮ್ಮವರಾದಂಥ ಸಿದ್ದಮ್ಮನ ಕಳ್ಕೊಳ್ಳೋದಕ್ಕೆ. ಬಾಣಂತಿ ಅವರು ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ರು ಈ ಖಾಸಗಿ ಆಸ್ಪತ್ರೆಯಲ್ಲಿ, ಮಸ್ಕಿ ಪಟ್ಟಣದ ಖಾಸಗಿ ಆಸ್ಪತ್ರೆಯಲ್ಲಿ. ಆ ಆಸ್ಪತ್ರೆ ಮುಂಭಾಗದ ವಿಜುವಲ್ಸ್ ಇದು. ಡಾಕ್ಟರ್ ಸೌಮ್ಯ ಗುಂಡಳ್ಳಿ ಅನ್ನೋರು ಟ್ರೀಟ್ಮೆಂಟ್ ಕೊಡ್ತಾ ಇದ್ರಂತೆ. ಈ ಬಾಣಂತಿ ಸಾವಾಗಿದೆ. ನೆನಮನೆಯೆಲ್ಲ ಚೆನ್ನಾಗೇ ಇದ್ರು, ಇದ್ದಕ್ಕಿದ್ದಂಗೆ ಅವರು ಸಾವಾಗಿರೋದಕ್ಕೆ ನಿಮ್ಮ ಒಂದು ಪ್ರೊಸೀಜರ್ ಸರಿ ಇರಲಿಲ್ಲ, ನೀವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿಲ್ಲ ಅಂತ ನೇರ ಆರೋಪವನ್ನ ಮಾಡ್ತಾ ಆಸ್ಪತ್ರೆಯ ಮುಂಭಾಗದಲ್ಲಿದ್ದಂಥ ಆಂಬ್ಯುಲೆನ್ಸ್ ಅನ್ನ ಜಖಂಗೊಳಿಸಿರೋದು.